ಯಾಕೋ ಮಚ್ಚ ಸಪ್ಪಕ್ಕಿದ್ಯಾ, ಏನಾಯಿತು? ಅರ್ಜೆಂಟಾಗಿ 50,000 ಬೇಕಾಗುತ್ತೆ ಮಚ್ಚ. ಮನೇಲಿ ಸಿಚುವೇಶನ್ ತುಂಬ ವರ್ಸ್ಟ್ ಆಗಿದೆ. ಯಾರನ್ನ ಕೇಳಿದ್ರು ಇಲ್ಲ ಇಲ್ಲ ಅಂತಿದ್ದಾರೋ. ಆದರೆ ನಿನ್ನ ಕೈಯಲ್ಲಿ ಒಂದು 50,000 ಅಡ್ಜಸ್ಟ್ ಮಾಡೋಕ್ಕಾಗುತ್ತಾ? 50,000 ಒಂದು 5-10 ಒಂದು ಅರೇಂಜ್ ಮಾಡ್ಬೋದು ಮಚ್ಚ. 50,000 ಅಂದರೆ ಎಲ್ಲಿಂದ ತರೋದು ಮಚ್ಚ? ನನ್ನ ಹತ್ರ ಅಮೌಂಟ್ ಇಲ್ಲ, ಆದರೆ ಅಮೌಂಟ್ ಮಾಡೋ ಐಡಿಯಾ ಒಂದೈತೆ. ನಿಂಗೆ ಓಕೆ ಅಂದರೆ ಹೇಳ್ತೀನಿ ಮಚ್ಚ. ನನ್ನ ಪರಿಸ್ಥಿತಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ ಮಚ್ಚ. ನಾನು ದುಡ್ಗೋಸ್ಕರ ಏನು ಮಾಡೋಕ್ಕಾದ್ರೂ ರೆಡಿ ಇದ್ದೀನಿ. ಹೇಳು ಮಚ್ಚ. ನನಗೆ ಗೊತ್ತಿರೋ ಫ್ರೆಂಡ್ ಒಬ್ಬ ನಿಧಾನ ಮಚ್ಚ. ಅವ್ನಿಗೆ ಕ್ರಿಕೆಟ್ ಬೆಟ್ಟಿಂಗಲ್ಲೆಲ್ಲ ದೊಡ್ಡ ಬುಕ್ಕಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಆದರೆ ನಾನು ಅವ್ನಿಗೆ ಹೇಳ್ತೀನಿ ಯಾವುದಾದ್ರೂ ಒಳ್ಳೆ ಪ್ರಾಫಿಟ್ ಇರೋ ಕಡೆನೇ ಇನ್ವೆಸ್ಟ್ ಮಾಡಿಸು ಅಂತ. ನಿನಗೆ ಬೇಕಾಗಿರೋ ದುಡ್ಡು ಒಂದು 2-3 ದಿವಸದಲ್ಲಿ ಅರೇಂಜ್ ಆಗಿಬಿಡುತ್ತೆ. ಸರಿ ಮಚ್ಚ, ಹಾಗಾದರೆ ರೆಡಿ ಮಚ್ಚ. ಹಲೋ. ಹಾಯ್ ಬ್ರೋ, ನಾನು ದರ್ಶನ್. ಹೇಳಿ ಬ್ರೋ, ತುಂಬ ದಿನ ಆದಮೇಲೆ ಕಾಲ್ ಮಾಡಿದ್ದೀರಾ? ಏನೂ ಇಲ್ಲ ಬ್ರೋ, ನನ್ನ ಫ್ರೆಂಡು ಸ್ವಲ್ಪ ಒಂದು ಅಮೌಂಟ್ ರಿಕ್ವೈರ್ಮೆಂಟ್ ಇತ್ತು. ನೀವೇನಾದರೂ ಹೆಲ್ಪ್ ಮಾಡ್ತೀರಾ ಅಂತ ಫೋನ್ ಮಾಡಿದೆ. ಮಾಡೋಣ ಬ್ರೋ, ಅದರಲ್ಲೇನಿದೆ. ಬಟ್ ಗೊತ್ತಲ್ವಾ, ನೀವು ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಬ್ರೋ, ನಾನು ಹೇಳಿದ್ದೀನಿ ಅವನಿಗೆ, ಅವನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, ಅವನು ರೆಡಿ ಇದ್ದಾನೆ. ಇನ್ನೇನು ಬ್ರೋ, ಅಮೌಂಟ್ ಅರೇಂಜ್ ಮಾಡ್ಕೊಂಡು ಕಾಲ್ ಮಾಡಿ. ಹುಡುಗನ ಕಳಿಸ್ತೀನಿ, ಕೊಟ್ಟು ಕಳಿಸಿರಂತೆ. ಬ್ರೋ, ಅಮೌಂಟು ಅರೇಂಜ್ ಮಾಡಿಕೊಂಡು ಕಾಲ್ ಮಾಡ್ತೀವಿ. ಓಕೆ ಬ್ರೋ. ಹಾಯ್ ಬ್ರೋ. ಹಾಂ ಬ್ರೋ, ನಾನು ದರ್ಶನ್. ಗೊತ್ತಾಯ್ತು, ಹೇಳಿ ಬ್ರೋ. ಅದೇ ಬ್ರೋ, ಅಮೌಂಟ್ ರೆಡಿಯಾಗೈತೆ. ವೆರಿ ಗುಡ್ ಬ್ರೋ. ಇವತ್ತೊಂದು ಮ್ಯಾಚ್ ಇದೆ, ಒಳ್ಳೆ ರೇಷೋ ಇದೆ. ಹುಡುಗನ ಕಳಿಸ್ತೀನಿ, ಕೊಟ್ಟು ಕಳಿಸಿ. ನೀವು ಹೇಳ್ದಂಗೆ ಆಗುತ್ತೆ, ಓಕೆನಾ? ಹಾಂ ಸರಿ ಬ್ರೋ. ಮಚ್ಚ, ಏನು ಮಚ್ಚ, ನಿಮ್ಮ ಫ್ರೆಂಡ್ ಬರ್ತಾರೆ, ಇವ್ರನ್ನ ಕಳಿಸೋರೆ? ಇಂಥ ಚಿಕ್ಕ ಡೀಲ್ಗೆಲ್ಲ ಅವ್ರು ಬರಲ್ಲ ಮಚ್ಚ. ಅವ್ರು ಬರಬೇಕು ಅಂದರೆ ಯಾವುದಾದ್ರೂ ದೊಡ್ಡ ಡೀಲ್ ಆಗಿರಬೇಕು, ಇಲ್ಲಾಂದರೆ ತುಂಬ ನಂಬಿಕೆ ಇರಬೇಕು. ಸರ್ ಆಯಿತು ಸರ್. ಇವತ್ತೊಂದು ಅಮೌಂಟ್ ಅರೇಂಜ್ ಆಗಿದೆ, ನೈಟ್ ಒಳಗಡೆ ಪೇ ಮಾಡ್ತೀನಿ. ನೈಟ್ವರೆಗೂ ಟೈಮ್ ಕೊಡಿ ಸರ್, ಸಾಕು. ಮಚ್ಚ, ಎಲ್ಲೋ ಇದೆಯಾ? ಇಲ್ಲೇ ಟೀ ಅಂಗಡಿ ಹತ್ರ. ಅಂಗಡಿ ಹತ್ರ ಇದೆಯಾ? ಮಚ್ಚ, ಅಲ್ಲೇ ಇರೋ ಮಚ್ಚ, ಬರ್ತಿದ್ದೀನಿ, ಅಲ್ಲೇ ಇರೋ ಮಚ್ಚ. ಯಾಕೋ ಮಚ್ಚ, ಏನಾಯಿತು? ಏನಾಯ್ತಾ? 10,000 ಇನ್ವೆಸ್ಟ್ ಮಾಡಿದ್ದು ಮಚ್ಚ, 60,000 ಪ್ರಾಫಿಟ್ ಬಂದಿದೆ ಮಚ್ಚ. ಥ್ಯಾಂಕ್ ಯು ಸೊ ಮಚ್ ಮಚ್ಚ, ಎಲ್ಲ ನಿನ್ನಿಂದಾನೆ. ಇರ್ಲಿ ಬಿಡು ಮಚ್ಚ, ಇವತ್ತು ನನ್ನ ಕಡೆಯಿಂದ ನಿನಗೆ ಪಾರ್ಟಿ. ಆಂಟಿ, ಒಂದು ಜ್ಯೂಸ್ ಬಾಟ್ಲ್ ಕೊಡಿ ಆಂಟಿ. ತಗೋ ಮಚ್ಚ, ಕುಡಿಯೋ ಮಚ್ಚ. ಒಂದೇ ದಿನದಲ್ಲಿ 50,000 ಪ್ರಾಫಿಟ್ ಮಾಡಿದ್ರೆ, ಇನ್ನು ಡೈಲಿ ಹಿಂಗೆ ಮಾಡಿದ್ರೆ ಇನ್ನೆಷ್ಟು ಪ್ರಾಫಿಟ್ ಮಾಡ್ಬೋದು ಮಚ್ಚ? ಮಚ್ಚ, ನಮಗೆ ಎಷ್ಟು ಬಂದಮೇಲೆ ಇಲ್ಲಿ ಬಂದು ತಗೊಂಡೋದ್ನಲ್ಲ, ಅವ್ನಿಗೆ ಎಷ್ಟು ಬಂದಿರ್ಬೋದು ಯೋಚನೆ ಮಾಡು ಮಚ್ಚ. ನೀನು ಯೋಚನೆ ಮಾಡ್ತಿರೋದೆಲ್ಲ ಸರಿ ಇಲ್ಲ, ನಡಿ ಹೋಗೋಣ. ಸುಮ್ಮನಿರೋ, ನಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಇಂಥ ಚಾನ್ಸಲ್ಲಿ ಒಂದೇ ಸತಿ ಮಚ್ಚ ಬರೋದು, ಬಂದಾಗ ಯೂಸ್ ಮಾಡ್ಕೋಬೇಕು ಮಚ್ಚ. ಮಚ್ಚ, ನಿನ್ಗಿಂತ ಮೊದಲಿಂದ ಅವ್ನು ನನಗೆ ಗೊತ್ತು, ಇವೆಲ್ಲ ಸರಿ ಇಲ್ಲ, ಬೇಡ ಬಿಟ್ಬಿಡು, ನಡಿ ಇಲ್ಲಿಂದ ಹೋಗೋಣ. ಮಚ್ಚ, ನಿಂಗೆ ಅಷ್ಟು ಭಯ ಇದ್ರೆ ಬರಬೇಡ, ನನಗೆ ನಂಬರ್ ಕೊಡು, ನಾನೇನಾದರೂ ಮಾಡ್ಕೋತೀನಿ. ಮಚ್ಚ, ನೀನು ಇಷ್ಟು ದಿನ ಕೆರೆಯಲ್ಲಿ ಜಾಡ್ತಿದ್ದೆ, ಇವಾಗ ಸಮುದ್ರಕ್ಕೆ ಕಾಲಾಗ್ತಿದ್ಯಾ. ಅದು ಒನ್ ವೇ ಟ್ರಾಫಿಕ್ಕು. ಒಂದು ಕಿತ ಒಳಗಡೆ ಹೋಗಿದ್ಯಾ ಅನ್ಕೋ, ಈಚೆಗೆ ಬರೋಕ್ಕಾಗಲ್ಲ. ಸಮುದ್ರನ ಏನೋ, ಲೈಫಲ್ಲಿ ಮುಂದೆ ಬರಬೇಕಂದ್ರೆ ರಿಸ್ಕ್ ತಗೋಬೇಕು ಮಚ್ಚ. ನಿನ್ನ ನಂಬರ್ ಕೂಡ ಅಷ್ಟೇ, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಮಚ್ಚ, ನೀನು ಎಮರ್ಜೆನ್ಸಿ ಅಂದಿದ್ದಕ್ಕೆ ನಿಂಗೆ ದುಡ್ಡು ಅರೇಂಜ್ ಮಾಡೋಕ್ಕೆ ನಾನು ಹೆಲ್ಪ್ ಮಾಡಿದೆ, ಆದರೆ ಇವಾಗ ನೀನು ಹೋಗ್ತಾ ಇರೋದು ಅದು ಸರಿ ಇಲ್ಲ. ಮೇಲೆ ಏನೇನು ಹೇಳಿದ್ರು ನೀನು ನನ್ನ ಕಾಂಟ್ಯಾಕ್ಟ್ ಮಾಡಬೇಡ, ನಾನು ಬರಲ್ಲ.
ಹಲೋ. ಬ್ರೋ ನಾನು ದರ್ಶನ ಫ್ರೆಂಡ್ ಮಾತಾಡ್ತೀನಿ. ಹಾಂ ಹೇಳಿ ಬ್ರೋ. ಬ್ರೋ ಅದೇನಿಲ್ಲ, ಇನ್ನೂ ಅಮೌಂಟ್ ಸ್ವಲ್ಪ ರಿಕ್ವೈರ್ಮೆಂಟ್ ಇತ್ತು, ಏನಾದರೂ ಹೆಲ್ಪ್ ಮಾಡ್ತೀರಾ ಅಂತ ಕಾಲ್ ಮಾಡಬೇಕು. ಮಾಡೋಣ ಬ್ರೋ, ಅದರಲ್ಲೇನಿದೆ ಬ್ರೋ. ಬಟ್ ಒಂದು ರಿಕ್ವೆಸ್ಟ್ ಇದೆ. ಹಾಂ ಹೇಳಿ ಬ್ರೋ. ನಿಮ್ಮನ್ನು ಡೈರೆಕ್ಟಾಗಿ ಮೀಟ್ ಆಗೋಕ್ಕಾಗಲ್ಲ. ನನ್ನ ನೋಡಬೇಕಾ? ಹೌದು ಬ್ರೋ. ಸಿಗೋಣ ಬಿಡಿ ಬ್ರೋ. ಬ್ರೋ, ನೀವು ಅಂದ್ಕೊಂಡ್ರೆ ಈ ಥರ ಎಷ್ಟೋ ಜನನ ಕೆಲ್ಸಕ್ಕೆ ಇಕ್ಕೋಬೋದು. ಇವನ್ಗೆ ಯಾಕೆ ಸಪೋರ್ಟ್ ಮಾಡ್ತಿರೋದು? ಮಗ, ನಾನು ಅಂದ್ಕೊಂಡ್ರೆ ಈ ಥರ 100 ಜನನ ಕೆಲಸಕ್ಕೆ ಇಟ್ಕೋಬೋದು. ಆದರೆ ಈ ಥರ ಇರೋ ನಿಯತ್ತಾಗಿರೋ ಗುಲಾಮ ಇನ್ನೊಬ್ಬ ಸಿಗಲ್ಲ. ಅವ್ನಿಗೆ ಇವಾಗ ದುಡ್ಡು ಅವಶ್ಯಕತೆ ಇದೆ. ಸ್ವಲ್ಪ ದುಡ್ಡು ತೋರಿಸಿದ್ರೆ ಸಾಕು, ನಮ್ಮ ಕಾಲು ಸುತ್ತ ನಾಯಿ ಸುತ್ತಂಗೆ ಸುತ್ತಾ ಇರ್ತಾನೆ, ಆರಾಮಾಗಿರೋ. ಏನೋ ಬ್ರೋ, ನೀವು ಹೇಳಿದರೆ ಸರಿ. ಹಾಯ್ ಬ್ರೋ. ನಮಸ್ತೆ ಬ್ರೋ. ಏನಪ್ಪ ಆರಾಮ? ಬಾರೋ ಇಲ್ಲಿ, ಯಾಕೋ ನಾಚಿಕೆ ಪಡ್ಕೊಂತೀಯ? ಹಾಂ, ಏನೋ ಶರ್ಟ್ ಇದೆಲ್ಲ ಮಗ. ಹೋಗೊಂದು ಶರ್ಟ್ ತಗೊಂಡು ತಗೋ. ಹೆಂಗಿದೆ ಶರ್ಟು? ಚೆನ್ನಾಗಿದೆಯಾ? ಹಾಂ ಬ್ರೋ. ಬಾ ಕೂತ್ಕೋ. ತಗೋ, ನೀನು ಸಂಪಾದನೆ ಮಾಡಿದ್ದು. ಬೇಡ ಬ್ರೋ, ನನಗೆ ಬೇಡ. ಬ್ಯಾಗ್ ಫುಲ್ ಬೇಕು. ಏನು ಮಾಡ್ಬೇಕು ಹೇಳಿದ್ರು ನಾನು ಮಾಡ್ತೀನಿ. ನಾನು ಹೇಳ್ದಂಗೆ ಮಾಡು ಮಗ. ಈ ಬ್ಯಾಗ್ ಮಾತ್ರ ಅಲ್ಲ, ಇಷ್ಟು ಸಂಪಾದನೆ ಮಾಡಿಸ್ತೀನಿ ನಿನ್ನ ಕೈಯಲ್ಲಿ. ಹೇಳಿ ಬ್ರೋ. ಏನಂತೀಯ? ಹೇಳಿ ಬ್ರೋ, ನಾನು ಏನು ಮಾಡೋಕ್ಕದು ರೆಡಿ ಬ್ರೋ. ಹೇಳಿ ಬ್ರೋ. ಹೇಳ್ತೀನಿ. ತಗೋ, ಈ ನೋಟ್ ತಗೊಂಡು ನಾನು ಹೇಳೋ ಜಾಗಕ್ಕೆ ಹೋಗು. Cause I don't give a fuck what you say. Yeah, I'ma do shit my way. So you can go kick rocks, I'ma stack bricks up, build what I want to make. Yo, I got a lot of shit to say, so I'ma do this every day. I'll be writing things until I'm fucking buried in my grave. 6 feet deep under, but my body won't decay. Cause my messages are timeless, so they'll put them on display. Oh yeah, I rap with a certainty, I have a sense of urgency. A message for eternity, for everyone internally. I had some people burning me, but now they fucking learn to see I ain't the one to fuck with. Now they looking nervously, and I don't really care what you think of me respectfully. You can kick rocks if you think you're fucking better, see. I will outwork you, turn you to an enemy. Hurt you so bad that you're gonna need some therapy. I got the motherfucking recipe. I've been cooking up hits, I'ma leave a legacy. You'll be looking small when you're standing right next to me. I'm 5'10", bitch, but I'm 10 feet next to me. 'Cause I don't give a fuck what you say. Yeah, I'ma do shit my way. So you can go kick rocks, I'ma stack bricks up, build what I want to make. 'Cause I don't give a fuck what you say. Yeah, I'ma do shit my way. So you can go kick rocks, I'ma stack bricks up, build what I want to make. Yeah, I'ma do it my way. Yeah, I'ma do it my way.
ಸಬಾಷ್. ಎಂಥ ಕೆಲಸ ಮಾಡಿದ್ಯಾ ಗೊತ್ತೇನೋ? ಇದೆಷ್ಟು ಗೊತ್ತಾ? 1.5 ಕೋಟಿ ಮಾಲ್ ಇದು, 1.5 ಕೋಟಿ. ಸಬಾಷ್ ಕಣೋ, ಏನೋ ಅನ್ಕೊಂಡಿದ್ದೆ, ಸಬಾಷ್, ಸಾಧಿಸ್ಬಿಟ್ಟೆ. ಇವತ್ತು ನನ್ನ ಕಡೆಯಿಂದ ನಿನ್ನ ಪಾರ್ಟಿ ಕಣೋ, ನನ್ನ ಕಡೆಯಿಂದ ಪಾರ್ಟಿ. ತಗೋ ಮ್ಯಾಚಿಂಗ್ ಡ್ರೆಸ್ಸು, ಹೊಸ ಡ್ರೆಸ್ಸು. ಇವತ್ತು ನನ್ನ ಕಡೆಯಿಂದ ಪಾರ್ಟಿ. ಮಸ್ತಾಗಿ ಎಂಜಾಯ್ ಮಾಡೋಣ, ನಡಿ. ಬ್ರೋ, ಪೊಲೀಸ್ ಬ್ರೋ, ಟೆನ್ಷನ್ ಆಗ್ತೈತೆ ಬ್ರೋ. ನಂಗೇನು ಮಾಡ್ಬೇಕೇನೋ ಅರ್ಥ ಆಗ್ತಿಲ್ಲ ಬ್ರೋ. ಲೇ, ನಿನ್ನೆ ನೀನು ಯಾರ ಮೇಲೆ ಮಲ್ಕೊಂಡಿದ್ದೆ ಗೊತ್ತಾ? ಗಾಂಧಿ ತಾತ ಮೇಲೆ ಮಲ್ಕೊಂಡಿದ್ದೆ. ಬರೋರು ಈ ಥರ ಯಾರು ಬೇಕಾದ್ರೆ, ಎಷ್ಟು ಜನ ಬೇಕಾದ್ರೂ ಬರಲಿ, ಒಂದೊಂದು ಕಟ್ಟಿಗೆ ಒಬ್ಬೊಬ್ಬ ಪೊಲೀಸ್ ಆಫೀಸರ್ ಬರ್ತಾನಲ್ಲಿ. ಆರಾಮಾಗಿರಲಿ, ಆರಾಮಾಗಿರ. ಅಷ್ಟೇ ಅಂತೀರಾ ಬ್ರೋ? ನಾನಿದ್ದೀನಿ ಕಣೋ, ಬಿಟ್ಬಿಡ್ತೀನ ನಿನ್ನ? ಬಿಟ್ಬಿಡ್ತೀನೇನೋ? ಥ್ಯಾಂಕ್ಸ್ ಬ್ರೋ. I'm sorry, but the person you've called is not available. ಏಯ್ ಥೂ. I'm sorry, but the person you've called is not available. ಏನಾ ಮಚ್ಚ, ನನ್ನ ಕೈಲಿ ಆಗ್ತಿಲ್ಲ ಮಚ್ಚ. ತಪ್ಪು ಮಾಡಿಬಿಟ್ಟೆ ಮಚ್ಚ, ದೊಡ್ಡ ತಪ್ಪು ಮಾಡಿಬಿಟ್ಟೆ ಮಚ್ಚ. ನನ್ನ ಕೈಯಲ್ಲಿ ಆಗ್ತಿಲ್ಲ ಮಚ್ಚ. ಏಯ್ ಯಾಕೋ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಮಚ್ಚ, ನೀನು ಹೇಳ್ದಾಗ ಕೇಳಬೇಕಾಗಿತ್ತು ಮಚ್ಚ. ಸಮುದ್ರಕ್ಕೆ ಕಾಲಾಗ್ತಿದ್ಯಾ ನೋಡ್ಕೊಳ್ಳೋ ಅಂದಾಗೆ ನಾನು ನಿನ್ನ ಮಾತು ಕೇಳಬೇಕಾಗಿತ್ತು ಮಚ್ಚ. ಅದೇ ನಾನು ಮಾಡಿದ ತಪ್ಪು. ಇವಾಗ ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸಾಯೋದೊಂದೇ ಆಪ್ಷನ್ ಆಗಿದೆ. ಏಯ್ ಯಾಕೋ ಹಿಂಗೆಲ್ಲ ಮಾತಾಡ್ತಿದ್ಯಾ? ಎಲ್ಲಿದ್ಯೋ ನೀನು? ಮಚ್ಚ, ಅದೆಲ್ಲ ಬಿಡೋ. ನಂಗೊಂದು ಹೆಲ್ಪ್ ಮಾತ್ರ ಮಾಡೋ. ನಾನು ಹೋದ್ಮೇಲೆ ನಮ್ಮಮ್ಮನ ಚೆನ್ನಾಗಿ ನೋಡ್ಕೊಳ್ಳೋ ಮಚ್ಚ. ಪ್ಲೀಸ್, ಇದೊಂದು ಹೆಲ್ಪ್ ಮಾತ್ರ ಮಾಡು ಮಚ್ಚ. ಅದೆಲ್ಲ ನೀನು ಹೇಳ್ಬೇಕೇನೋ, ನನಗೆ ಗೊತ್ತಿಲ್ವಾ? ಇವಾಗ ಎಲ್ಲಿದ್ದು ಹೇಳೋ ನೀನು? ನನ್ನ ನಂಬಿಸಿ ನಾನು ಕತ್ಕೊಯ್ದ್ಬಿಟ್ಟಲ್ಲೋ. ನನಗೆ ದುಡ್ಡಾಸೆ ತೋರಿಸಿ ನನ್ನ ಕೈಯಲ್ಲಿ ಮಾಡಬಾರ್ದಾಗಿರೋ ಕೆಲಸಗಳೆಲ್ಲ ಮಾಡಿಸಿ ನಾನು ಸಿಚುವೇಶನ್ ಹೆಂಗೆ ಮಾಡಿದ್ದಾನಂದರೆ, ಒಂದು ಕಡೆ ಆ ಕಡೆಯೂ ಹೋಗೋಕ್ಕಾಗ್ತಿಲ್ಲ, ಅದರಿಂದ ಈಚೆನೂ ಬರೋಕ್ಕಾಗ್ತಿಲ್ಲ. ನನಗೆ ಇವಾಗಿರೋದೊಂದೇ ಆಪ್ಷನ್ ಮಚ್ಚ. ನಾನು ಸಾಯ್ಬೇಕು. ನಾನು ಸಾಯ್ತಿದ್ದೀನಿ ಮಚ್ಚ. ಐ ಆಮ್ ಸಾರಿ. ಏಯ್ ಹಲೋ 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 ಹಲೋ, ಏನಾಯ್ತು? ಮಾತಾಡು. ಹಲೋ ಹಲೋ